ತಾಯಿಗಿಂತ ದೇವರಿಲ್ಲ ಎಂದು ಹೇಳ್ತಾರೆ. ದೇವರು ತನ್ನ ಬದಲು ಈ ಭೂಮಿಯಲ್ಲಿ ತಾಯಿಯನ್ನ ಸೃಷ್ಟಿಸಿದನೆಂದು ಹಿರಿಯರು ಹೇಳ್ತಾರೆ. 9 ತಿಂಗಳು ಮಗುವನ್ನ ಹೆತ್ತು ಹೊತ್ತು ಸಾಕಿ ಸಲಹುವ ತಾಯಿ ತನ್ನ ಮಕ್ಕಳಿಗಾಗಿ ಅನೇಕ ತ್ಯಾಗಗಳನ್ನು ಮಾಡ್ತಾಳೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಗಂಡು ಮಕ್ಕಳು ತಮ್ಮ ಹೆತ್ತವರೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಿದ್ದಾರೆ. ತಮಗೆ ಹೊರೆ ಅಂತ ತಂದೆ ತಾಯಿಯನ್ನ ವೃದ್ಧಾಶ್ರಮ ದಾಖಲಿಸುವವರು ಕೂಡ ಇದ್ದಾರೆ. ಬೆಳೆಸಿದ ತಂದೆ ತಾಯಿಯನ್ನ ಕೀಳಾಗಿ ಕಾಣುವವರು ಕೂಡ ಇದ್ದಾರೆ. ಆದರೆ ತಂದೆ ತಾಯಿ ಮರಣ ನಂತರವೂ ಅವರಿಗೆ ದೇವಾಲಯವನ್ನು ಕಟ್ಟಿ ಪೂಜೆ ಮಾಡುವಂತಹ ಮಕ್ಕಳು ಇದ್ದಾರೆ. ಇಲ್ಲೊಬ್ಬ ಪುತ್ರ ಅಮ್ಮನಿಗೆ ಕೊಟ್ಟ ಮಾತಿನಂತೆ ವಿನೂತನವಾಗಿ ಸಮಾರಂಭ ಏರ್ಪಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೌದು, ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಗುಮ್ಮಡಿದಾಲ ಗ್ರಾಮದ ಚೆನ್ನಂಶೆಟ್ಟಿ ಸತ್ಯನಾರಾಯಣ ಹಾಗೂ ನಾಗಲಕ್ಷ್ಮಿ ದಂಪತಿ 50 ವರ್ಷದ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಆ ಸಮಯದಲ್ಲಿ ಅವರು ಕಡು ಬಡತನದಲ್ಲಿ ವಿವಾಹವಾದರು. ಮೂಲತಃ ಆಂಧ್ರ ಪ್ರದೇಶದ ಭೀಮಾವರದ ಮೂಲದ ಕುಟುಂಬ ಜೀವನೋಪಾಯಕ್ಕಾಗಿ 1978ರಲ್ಲಿ ಗುಮ್ಮಡಿಲಕ್ಕೆ ಬಂದಿತ್ತು. ಸತ್ಯನಾರಾಯಣ ರೈಸ್ ಮಿಲ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಾ ಕುಟುಂಬವನ್ನು ಪೋಷಿಸುತ್ತಿದ್ದರು. ತುಂಬ ಕಷ್ಟಪಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ರು. ಪುತ್ರರು ದೊಡ್ಡವರಾದ ನಂತರ ಪ್ರತಿಯೊಬ್ಬರೂ ತಮ್ಮದೇ ಆದ ವ್ಯಾಪಾರವನ್ನು ಪ್ರಾರಂಭಿಸಿದರು ಮತ್ತು ಆರ್ಥಿಕವಾಗಿ ಸ್ಥಿರರಾದರು. ಚೆನ್ನಂಶೆಟ್ಟಿ ಸತ್ಯನಾರಾಯಣ ಹಾಗೂ ನಾಗಲಕ್ಷ್ಮಿ ದಂಪತಿಗೆ 5 ಗಂಡು ಮಕ್ಕಳು. ಇವರದ್ದು ಅವಿಭಕ್ತ ಕುಟುಂಬವಾಗಿದ್ದು ಮಕ್ಕಳು ಮತ್ತು ಸೊಸೆಯರಿಂದ ಮನೆ ತುಂಬಿ ತುಳುಕುತ್ತಿತ್ತು. ನಾಗಲಕ್ಷ್ಮಿಯು ತಮ್ಮ ಪುತ್ರರು ಮತ್ತು ಸೊಸೆಯರ ಜೊತೆ ಆಗಾಗ ತಮ್ಮ ಮದುವೆಯ ಬಗ್ಗೆ ಮಾತನಾಡುತ್ತಿದ್ರಂತೆ. ಆಗ ಕಡು ಬಡತನದಿಂದ ಮದುವೆಯಲ್ಲಿ ಹಾರ ಬದಲಿಸಿಕೊಳ್ಳಲು ಆಗಲಿಲ್ಲ ಅಂತ ಬೇಸರ ಮಾಡಿಕೊಳ್ತಿದ್ರಂತೆ. ತಮ್ಮ 50ನೇ ವಿವಾಹ ವಾರ್ಷಿಕೋತ್ಸವವನ್ನು ತಮ್ಮ ಸಂಬಂಧಿಕರೊಂದಿಗೆ ಆಚರಿಸಲು ಬಯಸಿರುವುದಾಗಿ ಪುತ್ರರಿಗೆ ತಿಳಿಸಿದ್ದರು. ತಾಯಿಯ ಆಸೆಯನ್ನು ಈಡೇರಿಸುವುದಾಗಿ ಪುತ್ರರು ಮತ್ತು ಸೊಸೆಯರು ಭರವಸೆ ನೀಡಿದ್ದರು. ಆದರೆ ನಾಗಲಕ್ಷ್ಮಿಯವರು ತಮ್ಮ 50ನೇ ವಿವಾಹ ವಾರ್ಷಿಕೋತ್ಸವಕ್ಕೆ 1 ವರ್ಷದ ಮುಂಚಿತವಾಗಿಯೇ ಅನಾರೋಗ್ಯದಿಂದಾಗಿ ನಿಧನರಾದರು. ಈ ದುಃಖದ ನಡುವೆಯೂ ತಮ್ಮ ತಾಯಿಗೆ ನೀಡಿದ ಭರವಸೆಯನ್ನು ಪುತ್ರರು ಮತ್ತು ಸೊಸೆಯರು ಉಳಿಸಿಕೊಂಡಿದ್ದಾರೆ. ತಮ್ಮ ತಂದೆ ತಾಯಿಯ 50ನೇ ವಿವಾಹ ವಾರ್ಷಿಕೋತ್ಸವವನ್ನು 2024ರ ಮಾರ್ಚ್ 1ರಂದು ಅದ್ದೂರಿಯಾಗಿ ಆಚರಿಸಿದ್ದಾರೆ. ತಾಯಿ ನಾಗಲಕ್ಷ್ಮಿಯ ವಿಗ್ರಹವನ್ನು ಮಾಡಿ ವೇದಿಕೆಯ ಮೇಲೆ ತಮ್ಮ ತಂದೆಯ ಜೊತೆಗೆ ಮತ್ತೊಂದು ಕುರ್ಚಿಯಲ್ಲಿ ವಿಗ್ರಹವನ್ನು ಇಟ್ಟು ಹೂವಿನ ಹಾರ ಬದಲಿಸುವ ಮೂಲಕ ವಿವಾಹ ವಾರ್ಷಿಕೋತ್ಸವ ಆಚರಿಸಿದರು. ಇನ್ನು ಈ ವಿಶೇಷ ಕಾರ್ಯಕ್ರಮಕ್ಕೆ 1500 ಬಂಧುಗಳು ಪಾಲ್ಗೊಳ್ಳುವ ಮೂಲಕ ಕುಟುಂಬವನ್ನು ಆಶೀರ್ವದಿಸಿದರು. ತಂದೆ ತಾಯಿಯನ್ನು ನಿರ್ಲಕ್ಷಿಸುವ ಈ ಕಾಲದಲ್ಲಿ ತಮ್ಮ ತಾಯಿಗಾಗಿ ಪುತ್ರರು ಮಾಡಿರುವ ಈ ಮಹತ್ ಕಾರ್ಯಕ್ಕೆ ಎಲ್ಲರೂ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.